ಪ್ರೇಯಸಿಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದ ವೇಳೆಯೇ ಕಾರು ಸ್ಫೋಟಗೊಳಿಸಿ ಭಗ್ನಪ್ರೇಮಿಯೋರ್ವ ಸಜೀವ ದಹನವಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ನಡೆದಿದೆ. ಕಾರಿನಲ್ಲಿದ್ದ ಅಕೋಲ ಮೂಲದ ನಾಗೇಂದ್ರ ಮೃತಪಟ್ಟವರು ಎಂದು ಗುರುತಿಸಲಾಗಿದೆ. ನಾಗೇಂದ್ರ ಕಾರಿನಲ್ಲಿ ಯುವತಿಗೆ ಚೂರಿಯಿಂದ ಇರಿದ ತಕ್ಷಣವೇ ಚಾಲಕ ಕಾರು ನಿಲ್ಲಿಸಿದ ಬಳಿಕ ಯುವತಿ ಮತ್ತು ಕಾರು ಚಾಲಕ ಹೊರಗೆ ಬಂದಿದ್ದು, ಈ ವೇಳೆ ಕಾರು ಸ್ಫೋಟಗೊಂಡಿದೆ ಎಂದು ತಿಳಿದು ಬಂದಿದೆ. ಇರಿತಕ್ಕೊಳಗಾಗಿದ್ದ ಯುವತಿಯನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇದೇ ವೇಳೆ ಕಾರು ಚಾಲಕ ಪ್ರವೀಣ್ ಎಂಬುವರು ಘಟನೆಯಲ್ಲಿ ಪಾರಾಗಿದ್ದಾರೆ. ಕಳ್ಳಂಬೆಳ್ಳ ಪೊಲೀಸ್ ಠಾಣೆಗೆ ಸುಮಾರು 2 ಗಂಟೆ ಸಂದರ್ಭದಲ್ಲಿ ಕಾರಿಗೆ ಬೆಂಕಿ ಹೊತ್ತಿರುವ ಕುರಿತು ಮಾಹಿತಿ ಬಂದಿತ್ತು. ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ತೆರಳಿದ್ದಾಗ ಕಾರಲ್ಲಿ ಓರ್ವ ಸಜೀವ ದಹನವಾಗಿರುವುದು ಕಂಡುಬಂದಿದೆ. ಅಕೋಲ ಮೂಲದ ನಾಗೇಂದ್ರ ಮೃತ ವ್ಯಕ್ತಿ. ಗಾಯಗೊಂಡಿರುವ ಯುವತಿ ಮತ್ತು ನಾಗೇಂದ್ರ ಒಂದೇ ಊರಿನವರಾಗಿದ್ದು ರಿಲೇಶನ್ಶಿಪ್ನಲ್ಲಿದ್ದರು. ಆದರೆ ಇತ್ತೀಚೆಗೆ ಇವರ ಮಧ್ಯೆ ಜಗಳ ಆಗಿ ಬ್ರೇಕಪ್ ಆಗಿತ್ತು ಎಂಬುದು ತಿಳಿದು ಬಂದಿದೆ. ಇಂದು ಬೆಂಗಳೂರಿನಿಂದ ಊಬರ್ ಕಾರಲ್ಲಿ ಅಕೋಲಾಗೆ ತೆರಳುತ್ತಿದ್ದರು ಎಂದು ಎಸ್ಪಿ ಅಶೋಕ್ ತಿಳಿಸಿದರು. ಕಾರಲ್ಲಿ ಸ್ಫೋಟಕ್ಕೆ ಕಾರಣ ನಾಡಬಾಂಬ್ ಎಂದು ಚಾಲಕ ಮತ್ತು ಯುವತಿ ಹೇಳುತ್ತಿದ್ದಾರೆ. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್, ಎಫ್ಎಸ್ಎಲ್ ಮತ್ತು ಸುಕೋ ತಂಡ ತೆರಳಿ ಪರಿಶೀಲಿಸುತ್ತಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ಘಟನೆಗೆ ಕಾರಣ ಕುರಿತು ತನಿಖೆ ಮಾಡುತ್ತೇವೆ ಎಂದು ಎಸ್ಪಿ ಮಾಹಿತಿ ನೀಡಿದರು. ಕಾರಿನಲ್ಲಿ ಯಾವುದೇ ಸ್ಫೋಟ ಪತ್ತೆಯಾಗಿಲ್ಲ. ಆದರೆ ಕಾರಿನ ಪಕ್ಕದ ರಸ್ತೆಯಲ್ಲಿ ಸ್ಫೋಟಕ ವಸ್ತು ಪತ್ತೆಯಾಗಿದೆ. ಯುವತಿಗೆ ಸುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಕಾರಿನಿಂದ ಇಳಿದ ಬಳಿಕ ಘಟನೆ ಸಂಭವಿಸಿದ್ದರಿಂದ ಚಾಲಕ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಒತ್ತಾಯಪೂರ್ವಕವಾಗಿ ಯುವತಿಯನ್ನು ನಾಗೇಂದ್ರ ಕರೆದುಕೊಂಡು ಹೋಗುತ್ತಿದ್ದ ಎಂದು ಸಿದ್ದಾಪುರ ಪೊಲೀಸ್ ಠಾಣೆಯಿಂದ ನಮಗೆ ಮಾಹಿತಿ ಬಂದಿದೆ ಎಂದು ಎಸ್ಪಿ ವಿವರಿಸಿದರು. ಗೋಲಗಲ್ ಬುಕ್ ಆಗಿತ್ತಾ ಒಳಗಡೆ ಇದ್ದಾನೆ. Station of that Jayanagar area, they registered a kidnap case. So the matter has been informed to the driver also. Based on that information and the tussle going on between the boy and girl, he stopped the car, and once he stopped the car, they started fighting. After that, car got into fire. So the reason of the car getting into the fire and the sequence of incidents need to be investigated. We already called our anti-sabotage check team and SOCO team and forensic team. So once we find out the reasons accordingly, we will take the further investigation.